ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ಕಾಸರಗೋಡಿನ ಒಂದು ಪುಟ್ಟ ಕುಟುಂಬ, ಆಶಾ ಕಿರಣವಾಗಿದ್ದ 9 ವರ್ಷದ ಮೊಹಮ್ಮದ್ ಇಯಾಸ್ ಒಂದು ಹೊಟ್ಟೆಯ ನೋವಿನ ಸಮಸ್ಯೆಗೆ ಪರಿಹಾರ ಹುಡುಕಿಕೊಂಡು ಆಸ್ಪತ್ರೆಗೆ ಹೋದವನು ಮರಳಿ ಬರಲಿಲ್ಲ ಎಂದರೆ ಆ ಪೋಷಕರ ಮನಸ್ಥಿತಿ ಹೇಗಿರ್ಬೋದು? ನಾವೆಲ್ಲರೂ ಈ ದುಃಖದಲ್ಲಿ ಭಾಗಿಯಾಗೋಣ. ಆದರೆ ಬರೀ ದುಃಖ ಪಡುವುದಷ್ಟೇ ನಮ್ಮ ಕೆಲಸವಲ್ಲ, ಏನಾಯಿತು ಎಂಬ ಸತ್ಯವನ್ನು ಹುಡುಕುವುದು ನಮ್ಮ ಜವಾಬ್ದಾರಿ. ಇಯಾಸ್ ಬರೀ ಒಂದು ಹೆಸರಲ್ಲ, ಆತ ಆ ತಂದೆ ತಾಯಿಯ ಬಾಳಿಗೆ ಬೆಳಕು, ಆತನ ಮುಗ್ಧ ನಗು, ಶಾಲೆಗೆ ಹೋಗುವ ಆಸಕ್ತಿ, ತಾನು ದೊಡ್ಡವನಾಗಿ ಏನೂ ಆಗಬೇಕು ಎಂಬ ಪುಟ್ಟ ಕನಸುಗಳು ಎಲ್ಲವೂ ಇಂದು ಆಸ್ಪತ್ರೆಯ ಆ ಬಿಳಿ ಗೋಡೆಗಳ ನಡುವೆ ಮಾಯವಾಗಿದೆ. ಆ ತಾಯಿ ಬುಷ್ರಾಗೆ ತನ್ನ ಮಗುವಿನ ಭವಿಷ್ಯದ ಬಗ್ಗೆ ಎಷ್ಟೊಂದು ಆಸೆ ಇತ್ತು. ತಂದೆ ಅಶ್ರಫ್ ಉಸ್ತಾದ್ ಮಗುವಿನ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಕರೆದೊಯ್ದಾಗ ಅವರು ಅಂದುಕೊಂಡಿದ್ದಕ್ಕಿಂತ ಭಿನ್ನವಾದ ಒಂದು ಕರಾಳ ದಿನ ಎದುರಾಗಲಿದೆ ಎಂದು ಅವರ ಕನಸಲ್ಲೂ ಯೋಚಿಸಿರಲಿಲ್ಲ. ಇಯಾಸ್ನಂತಹ ಸಾವಿರಾರು ಮಕ್ಕಳು ನಮ್ಮ ಸಮಾಜದ ಭವಿಷ್ಯ. ಈ ಮಗು ಇಂದು ಇಲ್ಲದ ಲೋಪ ಎಲ್ಲಿ ಸಂಭವಿಸಿತ್ತು ಎಂಬುದು ಪ್ರತಿಯೊಬ್ಬ ಪೋಷಕನನ್ನು ಕಾಡುತ್ತಿರುವ ಪ್ರಶ್ನೆ. ಘಟನೆಯ ವಿವರಗಳಿಗೆ ಬರುವುದಾದರೆ, ಇದು ಕೇವಲ ಒಂದು ಸಣ್ಣ ಹೊಕ್ಕಳಿನ ಶಸ್ತ್ರಚಿಕಿತ್ಸೆಯಾಗಿತ್ತು ಎಂದು ಕುಟುಂಬಸ್ಥರು ತಿಳಿಸುತ್ತಿದ್ದಾರೆ. ಆದರೆ ಈ ಪ್ರಕ್ರಿಯೆಯ ನಂತರ ನಡೆದ ಚಾತುರ್ಯಕ್ಕೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಹೃದಯಘಾತ ಎಂಬ ಪದವನ್ನು ಬಳಸಲಾಗಿದೆ, ಆದರೆ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಒಂದು ಆರೋಗ್ಯವಂತ 9 ವರ್ಷದ ಮಗುವಿಗೆ ಇಷ್ಟು ಅನಿರೀಕ್ಷಿತವಾಗಿ ಹೃದಯಘಾತವಾಗಲು ಕಾರಣಗಳೇನು? ಇಲ್ಲಿ ಚಿಕಿತ್ಸೆಯಲ್ಲಿ ಯಾವುದಾದರೂ ಲೋಪವಾಗಿದೆ ಅಥವಾ ಅರಿವಳಿಕೆಯ ನೀಡುವಾಗ ಎಡವಟ್ಟಾಗಿದೆ? ಪೋಷಕರು ಚಿಕಿತ್ಸೆಯಲ್ಲಿ ಗಂಭೀರ ಲೋಪದೋಷಗಳಾಗಿವೆ ಎಂದು ದೂರು ನೀಡಿದ್ದಾರೆ. ನಾವು ಇಲ್ಲಿ ವೈದ್ಯರನ್ನು ಅಥವಾ ಆಸ್ಪತ್ರೆಯನ್ನು ದೂಷಿಸುತ್ತಿಲ್ಲ, ಆದರೆ ಈ ಆರೋಪಗಳ ಬಗ್ಗೆ ಸಮಗ್ರ ತನಿಖೆಯಾಗಬೇಕೆಂದು ಮಾತ್ರ ಆಗ್ರಹಿಸುತ್ತಿದ್ದೇವೆ. ಕಾನೂನು ಈ ವಿಷಯದಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ನಮ್ಮಲ್ಲಿ ಅನೇಕ ಬಾರಿ ಆಸ್ಪತ್ರೆಗಳ ಕಡೆ ಕೈ ತೋರಿಸುತ್ತೇವೆ, ಆದರೆ ಸಿಸ್ಟಮ್ ಅಥವಾ ವ್ಯವಸ್ಥೆಯನ್ನು ನಾವು ಮರೆತು ಬಿಡುತ್ತೇವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರಿಗೆ ಚಿಕಿತ್ಸೆ ಸಿಗಬೇಕು ಎಂಬುದು ನಮ್ಮ ಸಂವಿಧಾನಬದ್ಧ ಹಕ್ಕು. ಆದರೆ ಆಸ್ಪತ್ರೆಯ ಮೂಲ ಸೌಕರ್ಯಗಳು, ವೈದ್ಯರ ಲಭ್ಯತೆ ಮತ್ತು ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಮರ್ಥ್ಯದ ಬಗ್ಗೆ ನಮಗೆ ಸಂಶಯಗಳಿದ್ದರೆ ಅದನ್ನು ಕೇಳುವ ಹಕ್ಕು ನಮಗಿದೆ. ಪ್ರತಿಯೊಂದು ಮರಣ ಒಂದು ಪಾಠವಾಗಬೇಕು. ಆದರೆ ಇಂತಹ ದುರಂತಗಳು ಮತ್ತೆ ಮರುಕಳಿಸಲಿರೋದು ನಮ್ಮ ಆರೋಗ್ಯ ವ್ಯವಸ್ಥೆಯ ದೌರ್ಬಲ್ಯವನ್ನು ತೋರಿಸುತ್ತದೆ. ನಾವು ಈ ಬಗ್ಗೆ ಮಾತನಾಡದಿದ್ದರೆ ನಾಳೆ ಇನ್ನೊಂದು ಕುಟುಂಬದ ಮೇಲೆ ಇದೇ ನೋವು ಎರಗಬಹುದು. ನಾವು ಈಗಲೇ ಎಚ್ಚೆತ್ತುಕೊಳ್ಳಬೇಕು. ಕೊನೆಯದಾಗಿ ಇಯಾಸ್ನ ಕುಟುಂಬಕ್ಕೆ ನಾವು ನ್ಯಾಯ ಕೊಡಿಸಬೇಕು. ಪೊಲೀಸ್ ತನಿಖೆ ಪಾರದರ್ಶಕವಾಗಿ ನಡೆಯಲಿ. ಮರಣೋತ್ತರ ಪರೀಕ್ಷೆಯ ವರದಿ ಮತ್ತು ವೈದ್ಯಕೀಯ ದಾಖಲೆಗಳನ್ನು ಉನ್ನತ ಮಟ್ಟದ ವೈದ್ಯಕೀಯ ತಜ್ಞರು ಪರಿಶೀಲಿಸಲಿ. ತಪ್ಪಿಸ್ಥರು ಯಾರೇ ಆಗಿದ್ದರೂ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯಾಗಲಿ. ನಾವು ಯಾವುದೇ ರೀತಿಯ ಹಿಂಸಾಚಾರಕ್ಕಾಗಲಿ ಅಥವಾ ವೈಯಕ್ತಿಕ ದಾಳಿಗಳಿಗಾಗಲಿ ಬೆಂಬಲ ನೀಡುವುದಿಲ್ಲ. ನಮ್ಮ ಹೋರಾಟ ಕಾನೂನಿನ ಚೌಕಟ್ಟಿನಲ್ಲೇ ಇರಲಿ. ಸತ್ಯ ಯಾವತ್ತಿಗೂ ಬೆಳಕಿಗೆ ಬರುತ್ತದೆ. ಆ ಪುಟ್ಟ ಕಂದನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಈ ಕುಟುಂಬದ ಹೋರಾಟದಲ್ಲಿ ನಾವೆಲ್ಲರೂ ಜೊತೆಯಾಗಿರೋಣ. ಅಲ್ಲಾಹು ರಬ್ಬ್ ಸುಬ್ಹಾನಹು ತಆಲಾ ಇಯಾಸಿಗೆ ಅಲ್ಲಾಹು ಮಗ್ಫಿರತ್ ನೀಡಲಿ, ಜನ್ನಾತುಲ್ ಫಿರ್ದೌಸ್‌ನಲ್ಲಿ ಒಂದುಗೂಡಿಸಲಿ. ಇಯಾಸ್ನ ಕುಟುಂಬ ಬುಷ್ರಾ, ಅದೇ ರೀತಿ ಅಶ್ರಫ್ ಉಸ್ತಾದಿಗೆ ಅಲ್ಲಾಹು ಈ ಒಂದು ಪರೀಕ್ಷೆಯನ್ನು ಸಹಿಸುವ ಶಕ್ತಿ ಅಲ್ಲಾಹು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.